ಎಲ್ಲ ಅಡಿಗೆ ವ್ಯವಸ್ಥೆ ಮಾಡಿ ಮಳೆ ಹೊಡೆದು ಟೆಂಟ್ ಗಿಂಟ್ ಎಲ್ಲ ಕಿತ್ತಿಬಿಟ್ಟು ಏನು ಚೇರ್ ಗೀರ್ ಎಲ್ಲ ಕಕ್ಬಾರ ಬಿದ್ದು ಹೋಗ್ಬಿಟ್ಟು ರಾತ್ರಿ ನಾವು ಚಿಂತೆ ಮಾಡಿದ್ವಿ. ಅದು ಮುಂಜಾನೆ ಗೃಹ ಪ್ರವೇಶ ಇಟ್ಕೊಂಡಿದ್ವಿ. ನಮ್ದು ಗಣೆ ಬರ ಹೆಂಗಾಯ್ತಲ್ಲ ಅಂತ ಗಣೆ ಇಟ್ಟು ಮಾತಾಡಿದ್ವಿ. ಯಾರದ 35-36 ಮಂದಿ ದೇವರು ಶರಣರಲ್ಲ, ಬಸವಣ್ಣನ ಸ್ವರೂಪಗಳು, ಬಸವೇಶ್ವರ ಸ್ವರೂಪಗಳು, ಪೂಜ್ಯರು ಅಪ್ಪಳು ಪೂಜ್ಯರ ಸತ್ಯ ಅವರು ವಸ್ತಿದ್ರು ಅವತ್ತು ದೇವ್ರ ಗುಡಿಯಲ್ಲಿ. ಅವರೆಲ್ಲರ ನೇತೃತ್ವದಲ್ಲಿ ವಚನ ಕಟ್ಟು ಮೆರವಣಿಗೆಯನ್ನು ಮಾಡಬೇಕಾಗಿತ್ತು. ಅದು ಮೇ 15 ಏನಂತ ಬಂದ್ರೆ ಉರಿ ಬಿಸಿಲು, ಅಂದ ಬೆಂಕಿ ಹತ್ತೋಕ ಅಂತ ಬಿಸಿಲಿತ್ತು. ಅಂತ ಬಿಸಿಲಿಗೆ ಯಾರು ಕೊಡ್ತಾರೆ ಅಂತಂದು ಸುಮ್ಮನೆ ಮಾತಾಡೋಣ. ಆ ಬಸವೇಶ್ ಹೆಂಗ್ ಮಾಡ್ತಾನೆ ನೋಡೋಣ ಅಂತ ಧೈರ್ಯ ಕೊಟ್ಟಿರ್ತಕ್ಕಂಥ ಧೈರ್ಯ ಅಂತಂದ್ರೆ ಅಂಬೇಗೌಡ ಪಾಟೀಲ್ರು. ಏನಾಗ್ತದೆ ಪವರ್ ಅಂದ್ರೆ 14ನೇ ತಾರೀಕು ಏಕ ಬೆಳತನ ಮಳೆ ಹೊಡ್ಬಿಟ್ಟು ಮುಂಜಾನೆ ತಂಪು. ಯಾಕ ವಚನ ಕೊಟ್ಟು ಮೆರವಣಿಗೆ ಹಾಕತ್ತೈತೆ. ಬಸವಣ್ಣ ಪವರನ್ನೇ ನಡೆಯುತ್ತೆ ಇವತ್ತು. ಎಲ್ಲರೂ ಮಾಡಿ ಓಪನಿಂಗ್ ಮಾಡ್ತಾರ, ದಡಬಡ ಒಂದು ಊಟ ಮಾಡಿ ಅಕ್ಕಿ ಕಾಳು ಹಾಕಿ ಕಾಣಿಕೆ ಕೊಟ್ಟು ಓಡಿ ಹೋಗ್ತಾರ. ಅಂತ ಮನೆ ಓಪನಿಂಗ್ ಮಾಡೋದು ಬೇಡ, ಇದು ವಿಶೇಷವಾಗಿ ಮಾಡೋಣ ಅಂತೇಳಿ ಆ ಶರಣರು ಬೆಳಗ್ಗೆ ಮಳೆ ಬಂದು ತಂಪಾಯಿತು. ಎಷ್ಟು ಗಂಟೆಗೆ ಬಂದರೆ ನಮ್ಮ ಮನೆ 2 ಕಿಲೋಮೀಟರ್ ಆಗುತ್ತೆ. ದೇವ್ರ ಗುಡಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಅಂಥ 2 ಕಿಲೋಮೀಟ್ರಲ್ಲಿ ನಮ್ಮ ಶರಣಬಸವ ಸಾವುಕರು ಮತ್ತು ಚಿಲ್ಕರ ತುಮ್ಮನವರು ಎಲ್ಲ ಶರಣ ಬಂಧುಗಳು ವಚನ ಕಟ್ಟು ಮೆರವಣಿಗೆ ಮೂಲಕ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಿರಲ್ಲ. ಕಾರ್ಯಕ್ರಮ ಯಾವಾಗ ಮುಗಿಬೇಕು ಗೊತ್ತನ್ನೋದು, ಬೆಳಗ್ಗೆ 9 ಗಂಟೆಗೆ ಚಾಲು ಆದದ್ದು 4-5 ಗಂಟೆ ಮುಗಿದು ಕಾರ್ಯಕ್ರಮ. ಇನ್ನೂ ಮಾತಾಡಲು ಶರಣ ಇರ್ತದ್ರು. ಅಂಥ ವಿಶೇಷ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೋರಾಡಿಗಳನ್ನು ನಾನು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ ಸಣ್ಣ ಮಣ್ಣುಗಳ. ಯಾಕಂದ್ರೆ ಮಾಸ್ತರ ಈ ಸಂಸಾರದಲ್ಲಿ ಏನಿಲ್ಲೋ ಆಧ್ಯಾತ್ಮ ಕಡೆ ಬರೆಯುತ್ತೆ ನಮ್ಗೆ.